ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೊನ್ನೆ ದಾವಣಗೆರೆನೋ ಚಿತ್ರದುರ್ಗದಲ್ಲಿ ಬೇಬಿ ಯಡಿಯೂರಪ್ಪನವರು ಸೋನಿಯಾ ಗಾಂಧಿ ಅವರ ಮೇಲೆ, ರಾಹುಲ್ ಗಾಂಧಿ ಅವರ ಮೇಲೆ ಟೀಕೆ ಟಿಪ್ಪಣಿಗಳು ಮಾಡಿದ್ದಾರೆ. ಚೆಕ್ ಮೂಲಕ ಲಂಚ ತೆಗೆದುಕೊಂಡು ಜೈಲಿಗೆ ಹೋಗಿರ್ತಕ್ಕಂಥ ಇತಿಹಾಸ ಈ ದೇಶದಲ್ಲಿ ಯಾರಾದರೂ ಇದ್ರೆ ಬೇಬಿ ಯಡಿಯೂರಪ್ಪನವರ ಪಿತಾಮಹ ಯಡಿಯೂರಪ್ಪನವರು, BSY ಯಡಿಯೂರಪ್ಪ, ಅದಕ್ಕೆ ಬೇಬಿ ಯಡಿಯೂರಪ್ಪ ಅಂತ ಇದ್ದೀನಿ. ಅದ್ರ ಜೊತೆಗೆ ಇವರು ನೈತಿಕತೆಯ ಪಾಠ ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವ್ರ ಮೇಲೆ ಕೇಸ್ ಇಲ್ವಾ, ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಇಲ್ವಾ? ನ್ಯಾಷನಲ್ ಹೆರಾಲ್ಡ್ ಕೇಸ್ ಈಗಾಗಲೇ 10 ವರ್ಷದಿಂದ ಓಡಾಡ್ತಾ ಇದೆ. ಇವ್ರಿಗೆ ಯಾರಾದರೂ ಕೋರ್ಟಲ್ಲಿ ಸರ್ಕಾರ ಇವ್ರದ್ದು ಏನಾದರೂ ಅವ್ಯವಹಾರ ಆಗಿದ್ರೆ ಅದನ್ನು ಹಾಕಲಿ. ಅದು ಕಂಪ್ನೀಸ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ನ್ಯಾಷನಲ್ ಹೆರಾಲ್ಡ್. ಒಬ್ಬರು 10 ರೂಪಾಯಿ ತಗೊಳಕ್ಕಾಗಲ್ಲ, 10 ರೂಪಾಯಿ ಕೊಡೋಕ್ಕಾಗೋದಿಲ್ಲ. ಅಲ್ಲಿರೋ ಆಸ್ತಿ ಎಲ್ಲ ಕಂಪನಿ ಆ್ಯಕ್ಟಲ್ಲಿದೆ. ಅದ್ರ ಬಗ್ಗೆ ಹೇಳಿರ್ತಕ್ಕಂಥವರು ಅವರ ನಾಯಕರ ಮೇಲಿರ್ತಕ್ಕಂಥ ಆರೋಪಗಳಿಗೆ ಉತ್ತರ ಕೊಟ್ಟಿದ್ರೆ ಚೆನ್ನಾಗಿರೋದು. ಬೇಬಿ ಯಡಿಯೂರಪ್ಪನವರು ಗಂಭೀರವಾದ ಆರೋಪ, ಒಂದು ಭ್ರಷ್ಟಾಚಾರದ ಲಂಚ ಸ್ವೀಕಾರ ಮಾಡಿರ್ತಕ್ಕಂಥ ಆರೋಪ, ಇನ್ನೊಂದು ಅಪ್ರಾಪ್ತ ಮಗು ಅವರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು, ಲೈಂಗಿಕವಾಗಿ ಪೀಡಿಸಿದಂಥ ಮನೆಯ ಹುಡುಗ ನಮ್ಮ ಬಗ್ಗೆ ಆಪಾದನೆ ಮಾಡ್ತಾ ಇದ್ದಾರೆ. ಶ್ರೀರಾಮಚಂದ್ರನ ಹಣ ಕಳುವು ಆರೋಪಗಳ ಪರ ವಹಿಸುವುದಲ್ಲಿ ವಿಶೇಷ ಅಂತ ನಮಗೇನು ಕಾಣೋದಿಲ್ಲ. ಇಂಥ ಗಂಭೀರ ಆರೋಪ ಇರ್ತಕ್ಕಂಥವ್ರು ಶ್ರೀರಾಮ ಮಂದಿರದಲ್ಲಿ ಹುಂಡಿ ಕಳ್ಳತನ ಆಗಿದ್ರೆ ರಾಮ ಮಂದಿರದ ಬಗ್ಗೆ ಇವ್ರು ಯಾಕೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಅಯೋಧ್ಯೆಯಲ್ಲಿ ನಡೆದಿರ್ತಕ್ಕಂಥ ಲಂಚ, ಜನಸಾಮಾನ್ಯರು ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು, ಹುಂಡಿ ಕಳ್ಳತನ ಮಾಡಿರ್ತಕ್ಕಂಥದ್ದು, ಜನಸಾಮಾನ್ಯರ ದೇಣಿಗೆಯಿಂದ ಹುಂಡಿ ತುಂಬಿರ್ತಕ್ಕಂಥದ್ದು. ಯಾವುದು BJP ಪಾರ್ಟಿ ಅವ್ರದ್ದಲ್ಲ ಅಥವಾ RSS ಅವ್ರದ್ದಲ್ಲ. ಕೋಟ್ಯಾಂತರ ಹಣ ಲೂಟಿ ಮಾಡಿರ್ತಕ್ಕಂಥವ್ರು. ಅದರಲ್ಲೇ ಇರ್ತಕ್ಕಂಥದ್ದು ಉತ್ತರ ಪ್ರದೇಶದ ಸರ್ಕಾರ, ಚೌಕಿದಾರರು ಇವರೇ. ಅದ್ರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಮ ಮಂದಿರ ಹಗರಣವನ್ನು CBI ಕೊಡ್ಬೇಕಂತ ನಮಗೇನು ಇದಿಲ್ಲ. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಆಗ್ತಕ್ಕಂಥ ಎಲ್ಲ ಅನಾಚಾರಗಳು, ಎಲ್ಲ ದುರಾಚಾರಗಳು, ಎಲ್ಲ ಭ್ರಷ್ಟಾಚಾರಗಳು ಯಾವುದೂ ಸಹ ಹೊರಗಡೆ ಬರೋದಿಲ್ಲ. ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂಥ CBI ಮೇಲೆ ನಮಗೆ ನಂಬಿಕೆ ಇಲ್ಲ. ಕೇಂದ್ರ ಸರ್ಕಾರದ ಇದರಲ್ಲಿ ನಿಗಾದಲ್ಲಿ ನಡೆದಾಗ ಅದನ್ನು ನಾವು ಬೇರೆ ರೀತಿ ತೆಗೆದುಕೊಂಡು ಹೋಗಕ್ಕೆ ಆಗ್ತಕ್ಕಂಥ ಅವಕಾಶಗಳು ಇದೆ. ಅದರ ಜೊತೆಗೆ ಯಡಿಯೂರಪ್ಪನವ್ರು ಎಷ್ಟು CBI ಕೇಸ್ ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆನೂ ಬರುತ್ತೆ. ನಾವಾದರೂ ಕೆಲವು ಕೇಸ್ಗಳು 2G 3G ಅಂತ ಹೇಳಿದೆಲ್ಲ ನಾವೇ CBI ಕೊಟ್ಟಿದ್ವಿ. ಸುಪ್ರೀಂ ಕೋರ್ಟ್ ಏನೇನು ತೀರ್ಮಾನಗಳೆಲ್ಲ ಕೊಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಅದ್ರ ಜೊತೆ ಇವ್ರು ಹೇಳಿದ್ದಾರೆ, ರಾಮ ಮುಖ್ಯವೋ ರಾಮನ ಹಣ ಕದ್ದವರು ಮುಖ್ಯವೋ ಎಂದು ವಿಜೇಂದ್ರ ಹೇಳಿದ್ದಾರೆ. ಅವರು ರಾಮನ ಹಣ ಕದ್ದವರ ಜೊತೆ ಸೇರಿಕೊಳ್ಳುತ್ತಾರೆ ಎಂದು ಇದರ ಹೇಳಿಕೆ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಾಮ ಮುಖ್ಯ ಅಂತೆ, ಹುಂಡಿ ಮುಖ್ಯ ಅಲ್ಲ ಅಂತ. ಅಂದ್ರೆ ಯಾರು ಕಳ್ತನ ಮಾಡಿದ್ದಾರೆ ಅವ್ರ ಜೊತೆ ಇದ್ದಾರೆ ಅಂತ ಆಯ್ತು. ನಾವು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ರಾಜೀನಾಮೆ ಯಾಕೆ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ, ಆ ಟ್ರಸ್ಟ್ನ ಸ್ಥಾಪನೆ ಮಾಡಿದವರು ನರೇಂದ್ರ ಮೋದಿ ಅವರು, ಆ ಟ್ರಸ್ಟ್ಗೆ ಶಿಲಾನ್ಯಾಸ ಮಾಡಿದವರು ನರೇಂದ್ರ ಮೋದಿ ಅವರು, ಇವ್ರಿಗೆ ಪ್ರಾಣ ಇಲ್ಲದೆ ಇದ್ರೇನು ಆ ಬಾಲರಾಮನಿಗೆ ಹೋಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದವರು ಇವರೇ. ಈ ವಿಶ್ವಗುರುಗೆ ಯಾರು ಅಧಿಕಾರ ಕೊಟ್ಟಿದ್ರು ಅಂತ ಆಗ್ಲೂ ಸಹ ನಾವು ಕೇಳಿದ್ವಿ. ಇವೆಲ್ಲ ಮಾಡಿದ ಮೇಲೆ ಜವಾಬ್ದಾರಿ ಯಾರು ವಹಿಸ್ಕೋಬೇಕು? ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿರೋದು ಆಗಮದ ಶಾಸ್ತ್ರದ ಮೂಲಕ ಆಗಬೇಕಾಗಿತ್ತು, ಇಲ್ಲ ಜಗದ್ಗುರುಗಳು ಮಾಡಬೇಕಾಗಿತ್ತು. ವಿಶ್ವಗುರುಗಳು ಮಾಡೋಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ ನಾವು ಕೇಳ್ತಾ ಇರೋದು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ 200 ಕೋಟಿ ಲೂಟಿ ಆಗಿದೆ. 5 ಕೋಟಿ ರೂಪಾಯಿದ ತುಳಸಿ ಮಾನಸ ಚರಿತ್ರ ಅಂದ್ರೆ ರಾಮಾಯಣ ಬರೆದಿರ್ತಕ್ಕಂಥದ್ದು, ಬಂಗಾರ ಬೆಳ್ಳಿ, ಈ ಒಂದು ಪುಸ್ತಕ ಅದು ಒಂದು ಕಳ್ತನ ಆಗಿದೆ. ಇದ್ರ ಬಗ್ಗೆ ನೀವು ಮರ್ಯಾದಾ ಪುರುಷೋತ್ತಮನ ಮರ್ಯಾದೆ ಉಳಿಸ್ಕೋಸ್ಕರ ನಾವು CBI ಮಾಡಬೇಕು ಅಂತ ಹೇಳಿದ್ವಿ. ಆದ್ರಿಂದ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಅವ್ರಿಗೆ ನೈತಿಕತೆ ಇಲ್ಲ ಅಂತ ಹೇಳ್ತಕ್ಕಂಥವ್ರು ಜನ
ಈಗ 12 ವರ್ಷ ಆಗೋಯ್ತು, ಸರ್ಕಾರ ಕೇಂದ್ರದಲ್ಲಿ ಇದೆ, ಹೇಳ್ಬೋದು ಇಂಥ ಕಡೆ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ. ಆದ್ರಿಂದ ಇವರಿಂದ ನಾವು ಕಲಿಬೇಕಾದ ಏನೂ ಇಲ್ಲ. ಕರ್ನಾಟಕದ ಲಿಂಕ್ ಬಹಳ ಚೆನ್ನಾಗಿದೆ. ಕರ್ನಾಟಕದ ಲಿಂಕು ಅವ್ರ ಹೆಸರು ಹೇಳ್ತೀನಿ ಕೇಳಿ. ಅವರು ಮಹಾ ಹೋರಾಟಗಾರರು, ಯಾವುದು ಈ ಹಿಂದುತ್ವದ ಹೋರಾಟಗಾರರು. ಅದರಲ್ಲಿ ಗೋಪಾಲ್ ನಾಗರಕಟ್ಟೆ ಅಂತೇಳಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಪ್ರಧಾನ ದರ್ಶಿಗಳು ಕರ್ನಾಟಕದವರು. ಇವ್ರನ್ನ 5 ದಿವಸಗಳ ಕಾಲ ವಿಚಾರಣೆ ಮಾಡಿದ್ದಾರೆ. ಚಂಪಕ್ ರಾಯ್ ಜೊತೆ, ಆ ಲಂಪಟ ಇದ್ದಾನಲ್ಲ ಅವನ ಜೊತೆ ಸೇರಿಕೊಂಡು ಇವರು ಲೂಟಿ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರ ಹಣ, ದೇವರ ಹೆಸರಲ್ಲಿ ಲೂಟಿ ಮಾಡ್ತಕ್ಕಂಥವ್ರದ್ದು. ಮತ್ತು ದೇವಸ್ಥಾನಗಳು, ಈಗಾಗಲೇ ನಾನು ಹೇಳಿದ್ದೀನಿ, ಪುನಃ ಹೇಳ್ತೀನಿ, ಭಾರತ ದೇಶದಲ್ಲಿ ಲೂಟಿ ಮಾಡ್ತಕ್ಕಂಥ ಇತಿಹಾಸ ಸೃಷ್ಟಿ ಮಾಡಿರೋದು ಇವರೇ. 12ನೇ ಶತಮಾನದಲ್ಲಿ ಮೊಹಮ್ಮದ್ ಗಜನಿ 17 ಬಾರಿ ಭಾರತ ದೇಶಕ್ಕೆ ದಂಡಯಾತ್ರೆ ಬಂದು ಅಫ್ಘಾನಿಸ್ತಾನ್ ಗಜ್ನವಿಯಿಂದ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಲ್ತಾನಲ್ಲಿರ್ತಕ್ಕಂಥ ಮಸೀದಿ ಮತ್ತು ಗುಜರಾತಲ್ಲಿ ದ್ವಾರಕಾದಲ್ಲಿರ್ತಕ್ಕಂಥ ಸೋಮನಾಥ ಟೆಂಪಲ್ನ ದೇವಸ್ಥಾನವನ್ನು ಲೂಟಿ ಮಾಡ್ಕೊಂಡು ಹೋಗಿರೋ ಇತಿಹಾಸ ಬಿಟ್ಟರೆ, 12ನೇ ಶತಮಾನ ಬಿಟ್ಟರೆ 21ನೇ ಶತಮಾನದಲ್ಲಿ RSS ಅವರು BJPಯ ನೇತೃತ್ವದಲ್ಲಿ ರಾಮ ಮಂದಿರ ಲೂಟಿ ಮಾಡಿರೋದು ಇವ್ರದೇ ಇತಿಹಾಸ. ಸೊ ಅದರಿಂದ ಇವ್ರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ. ಸುಮ್ಮನೆ ರಾಜಕಾರಣ ಮಾಡ್ಕೊಳ್ಳೋದು ಒಳ್ಳೆಯದು. ಎಲ್ಲ ಭ್ರಷ್ಟರಿಂದ ತುಂಬಿರ್ತಕ್ಕಂಥದ್ದು ರಾಜಕಾರಣ, ಭ್ರಷ್ಟರಿಂದ ತುಂಬಿತ್ತು. ಈಗ ಧಾರ್ಮಿಕ ಕ್ಷೇತ್ರದಲ್ಲೂ ಸಹ ಇಂಥ ಭ್ರಷ್ಟರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ. ಅವ್ರು ಬೆಳಗಾಮಲ್ಲಿ ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅವ್ರ ಸಭೆ ಆದ ನಂತರ ಏನಾದರೂ ವಿಚಾರ ಬಂದರೆ ಅದಕ್ಕೆ ಉತ್ತರ ಕೊಡೋಣ. ಯಾಕಂದರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್, ಪನ್ಸಾರೆ, ಕಲಬುರ್ಗಿ ಅವರು, ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯದಲ್ಲಿ ಏನೇನು ಅನಾಹುತಗಳು, ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡಿ ಆಮೇಲೆ ಟಿಪ್ಪಣಿ ಕೊಡೋಣ. ಏನಾದರೂ ಹಾಗೆ ಆಗಿದೆ. ಅವ್ರ ಮೀಟಿಂಗ್ಗಳು ಆದ ತಕ್ಷಣ ನೀವು ಇತಿಹಾಸವನ್ನು ನೋಡ್ಕೊಂಡು ಬನ್ನಿ. ಮೀಟಿಂಗ್ ಮಾಡಿದ್ಮೇಲೆ ಏನಾದರೂ ಮಾಡಿದ್ದಾರೆ. ಚುನಾವಣೆ ನಡೀಬೇಕಾಗಿತ್ತು ಆಗಸ್ಟ್. ಈಗ ಮತ್ತೆ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಕಾಲಾವಕಾಶ ಕೊಡಿ ಡಿಸೆಂಬರ್ವರೆಗೆ ಅಂತ ಕೇಳ್ತಾರೆ, ಬಿಕಾಸ್ ಆಫ್ SI. ಬಟ್ ಅದೊಂದೇ ರೀಸನ್ ಅಥವಾ ಸರ್ಕಾರಕ್ಕೆ ಅದನ್ನ ಮಾಡುವಂತ ಮನಸ್ಸಿಲ್ವಾ? ಸರ್ಕಾರಕ್ಕೆ ನಾವು ಚುನಾವಣೆ ಮಾಡ್ಲಿಕ್ಕೋಸ್ಕರ ರೆಡಿಯಾಗಿ ಮ್ಯಾನಿಫೆಸ್ಟೋ ಎಲ್ಲ ಕಮಿಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ. ತೊಂದರೆ ಏನಾಗಿದೆ ಅಂದರೆ SIR ಮಾಡೋಕ್ಕೆ ಅವ್ರಿಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಹೋಮ್ ಗಾರ್ಡ್ಗಳೆಲ್ಲ ಹಾಕೊಂಡಿದ್ದಾರೆ. ಹೋಮ್ ಗಾರ್ಡ್ಗಳ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಒಂದು ಅಂಗನವಾಡಿಗಳವ್ರು ಮಾಡಬೇಕು, ಟೀಚರ್ಗಳು ಮಾಡಬೇಕು, ಇಲ್ಲಾಂದರೆ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಮಾಡಬೇಕು. ಆದ್ದರಿಂದ ಅಧಿಕಾರಿಗಳ ಕೊರತೆ ಇರೋದ್ರಿಂದ SIR ಮಾಡೋಕ್ಕಾಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಯಾಕಂದರೆ 29 ಜುಲೈವರೆಗೂ ಇವರು SIR ಮಾಡಬೇಕು. ಈಗ ಅವರು ನೀವು ಅಧಿಸೂಚನೆ ಹೊಡಿಸ್ಬೇಕಂದ್ರೆ ಈಗ ಜುಲೈ ತಿಂಗಳಲ್ಲೇ ಹೊರಡಿಸ್ಬೇಕು. ಒಂದು 15ನೇ ತಾರೀಕು ಇಲ್ಲಾಂದರೆ 30ನೇ ತಾರೀಕು ಒಳಗಡೆ ಹೊರಡಿಸ್ಬೇಕು. ಅದಾದ ನಂತರ ಎಲೆಕ್ಟ್ರಲ್ ರೋಲ್ಸ್ ಮಾಡಬೇಕಲ್ಲ, ಅದನ್ನು ಕ್ಲಾರಿಟಿ ಇಲ್ಲ. ಯಾವ ಎಲೆಕ್ಟ್ರಲ್ ರೋಲ್ಸ್ ಮೇಲೆ ನಾವು ಚುನಾವಣೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಸರ್ಕಾರದವ್ರು ಹೋಗಿರೋದಿಲ್ಲ. ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಲ್ಲಿ ಇರ್ತಕ್ಕಂಥ ಏನಂತೀರ ಡಿಸಡ್ವಾಂಟೇಜ್ ಏನಿದೆ ಅದಕ್ಕೋಸ್ಕರ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಈ ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ನೋಡೋಣ. ಸರಿ, ಶಾಶ್ವತ ಪ್ರಮಾಣ ಪತ್ರ ಕೊಡಬೇಕು ಅಂತ ತೀರ್ಮಾನ ಆಗಿದೆ ಸರ್ಕಾರ. ಇವತ್ತು ಶೋಭಾ ಕರಂದ್ಲಾಜೆ ಅವರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಶಾಶ್ವತ ಪ್ರಮಾಣ ಪತ್ರ ಕೊಡೋದ್ರಿಂದ ಅಕ್ರಮವಾಸಿಗಳಿಗೆ ಅನುಕೂಲ ಆಗುತ್ತೆ. 10 ವರ್ಷ ನೀವು ಯಾರಿದ್ರು ಕೂಡ ಸರ್ಕಾರ ಕೊಡುತ್ತೆ. ಇದೊಂದು ರೀತಿಯಲ್ಲಿ SIR ವಿರುದ್ಧ ನಡೆಸ್ತಾ ಇರುವಂತ ಒಂದು ಷಡ್ಯಂತ್ರ ಅಂತ. ಈಗ ಶೋಭಕ್ಕ ಏನ್ ಮಾಡಬೇಕು ಅಂದ್ರೆ ಪತ್ರ ರಾಷ್ಟ್ರಪತಿಗಳಿಗೆ ಬರೀಬೇಕು. ಈ ನುಸುಳುಕೋರನ್ನ ಇಲ್ಲಿ ಕರ್ನಾಟಕದವ್ರಿಗೆ ಬಿಟ್ಟಿದ್ಯಾರು, ಅಮಿತ್ ಶಾ ಅವ್ರನ್ನ ತಕ್ಷಣ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಅಂತ ಅವ್ರು ರಾಷ್ಟ್ರಪತಿಗಳು ಬರೀಬೇಕು. SIR ಅಲ್ಲಿ ಬಾಂಗ್ಲಾದೇಶಿಗಳು ನಮ್ಗೇನು ಗಡಿ ಭಾಗ ಅಲ್ಲ ಕರ್ನಾಟಕಕ್ಕೆ. ಬಾಂಗ್ಲಾದೇಶದವ್ರು 4000 ಕಿಲೋಮೀಟರ್ ಬಂದರೆ ಇವರು ಕಡಲೆಕಾಯಿ ತಿಂತಾ ಇದ್ರ, ಅಥವಾ ಅವ್ರ ಭಾಷೆನಲ್ಲಿ ಹೇಳ್ಬೇಕಾದ್ರೆ ಬೇರೆ ಭಾಷೆ ಹೇಳ್ಬೇಕಾಗುತ್ತೆ. ಆದ್ರಿಂದ ಶೋಭಕ್ಕ ಬರಿಬೇಕಾಗಿರೋದು ರಾಷ್ಟ್ರಪತಿಗೆ, ತಕ್ಷಣ ಅಮಿತ್ ಶಾನ ಬರ್ಖಾಸ್ತ್ ಮಾಡಬೇಕು ಅಂತ. ಇಲ್ಲ, ಅವ್ರು ಬಿಟ್ಟ ಮೇಲೆ ಯಾಕೆ ಬಿಟ್ಟಿದ್ದಾರೆ? ನಾವು ಪರ್ಮನೆಂಟ್ ಈಗ ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. ನಾನು ಕಾಲೇಜಲ್ಲಿ ಇದ್ದಾಗ ಮುಂಬೈಯಿಂದ ದಕ್ಷಿಣ ಭಾರತದವ್ರು ನೋಡಿಸಿದ್ರು ರಾಜಕಾರಣಕ್ಕೋಸ್ಕರ. ಯಾವ ದಕ್ಷಿಣ ಭಾರತ ಪ್ರಬಲರಾದ್ರು ಅವ್ರನ್ನ ಬಿಟ್ಟರು, ಗುಜರಾತಿಗಳನ್ನ ಹಿಡ್ಕೊಂಡ್ರು.
ಗುಜರಾತಿಗಳು ಯಾವಾಗ ಹಣದ ವಿಚಾರದಲ್ಲಿ ಟೈಟ್ ಮಾಡಿದ್ರು ಅವ್ರನ್ನ ಬಿಟ್ಟರು, ಅಲ್ಪಸಂಖ್ಯಾತರು ಇಟ್ಕೊಂಡ್ರು, ಅವರು ಹೋರಾಟ ಮಾಡೋಕ್ಕೆ ತಯಾರಾದರು, ಅವ್ರು ಬಿಟ್ಬಿಟ್ರು, ಬಾಂಗ್ಲಾದೇಶಿ ಆದರು. ಎಷ್ಟು ಜನ ಬಾಂಗ್ಲಾದೇಶಿ ಹಿಡಿದಾರೆ? 30 ಲಕ್ಷ NRC ಮತ್ತು CAA ಅಸ್ಸಾಮಲ್ಲಿ ಹಿಡಿದ್ರೆ ಅದರಲ್ಲಿ 21 ಲಕ್ಷ ಹಿಂದೂಗಳನ್ನೇ ಹೊರಗಡೆ ಹಾಕಿ ಕೊಟ್ಬಿಡ್ತಾರೆ. ಅದಕ್ಕೆ ಅದನ್ನು ಅಲ್ಲೇ ಬಿಟ್ಬಿಟ್ರು. ಸುಮ್ಮನೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಬಾಂಗ್ಲಾದೇಶಿ ಅನ್ನೋದು ಹೊಲದಲ್ಲಿ ಒಂದು ಕಾಗೆ ಹೊಡೆದಿಟ್ಟಿರ್ತಾರೆ ನೋಡಿ, ಕಾಗೆ ಬರಬಾರ್ದು ಅಂತ, ಆ ಥರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಭಾರತೀಯ ಜನತಾ ಪಾರ್ಟಿಯವ್ರದ್ದು. ಇದು ಕುತಂತ್ರ, ಷಡ್ಯಂತ್ರ. ಭಾರತ ದೇಶದ ನೈಜ ಅರ್ಹ ಮತದಾರರನ್ನ ಡಿಫ್ರಾಂಚೈಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಧನ್ಯವಾದಗಳು. ಸರ್, ಉಪಚುನಾವಣೆಗಳ ಪೈಕಿ ಧಾರವಾಡ ಅವರ ಶಾಸಕತ್ವವನ್ನು ಮರು ಸ್ಥಾಪಿಸಬೇಕು ಅಂತ ಹೇಳಿಬಿಟ್ಟು ಅರ್ಜಿ ಹಾಕಿದ್ದಾರೆ. ಕೋರ್ಟ್ಗಳಲ್ಲೆಲ್ಲ ಇದೆ, ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅದು. ಏನೂ ಇಲ್ಲ, ಪರ ವಿರೋಧ ಏನೂ ಇಲ್ಲ. ಅಲ್ಲಿ RSS ಅವ್ರದ್ದು, ಮುಕ್ತಾಲಿಕ್ದು ಮತ್ತು ಬಾಕಿಯವರೆಲ್ಲ ಲೀಡರ್ಗಳಿದ್ದಾರಲ್ಲ, ಅವ್ರದ್ದು ಗಲಾಟೆ ಜಾಸ್ತಿ ಆಗ್ತದೆ, ಅದು ಕಂಟ್ರೋಲ್ ಮಾಡಿ ಅಂತ ಎರಡೂ ಹೇಳಿದ್ರು. ಇಲ್ಲ, ಶಾಸಕರು ಕೂಡ ಅದೇ ಹೇಳಿದ್ದಾರೆ. ಅವ್ರು ಬಂದು ನಮ್ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಅದನ್ನು ನಿಲ್ಲಿಸಿ ಅಂತ. ಜೊತೆ ಸ್ಟೇಜ್ ಮೇಲೆ ಈಗ ನಾವು ವಿಧಾನ ಪರಿಷತ್ತಲ್ಲಿ ಕೂತಿರ್ತೀವಿ, ಎಲ್ಲ ಅವರು ಕೂತಿರ್ತಾರೆ, ನಾವು ಕೂತಿರ್ತೀವಿ, ಅವ್ರ ಜೊತೆ ಸೇರಿದ್ದೀವಿ ಅಂತನ. ನಾವು ವಿರೋಧ ಪಕ್ಷದವರು, ಅವರು ವಿರೋಧ ಪಕ್ಷದವರು, ನಡೀತಾ ಇರುತ್ತೆ. ಧನ್ಯವಾದಗಳು, ನಮಸ್ಕಾರ. ಮಾತಾಡೋಣ. ನಾವು ವಿಮಾನ ನಿಲ್ದಾಣ ಎಲ್ಲ ವಿಮಾನದಲ್ಲಿ ಓಡಾಡೋರಿಗೆ ಮಾಡಬೇಕು. ಹವಾಯಿ ಚಪ್ಪಲಿ ಹಾಕೊಂಡು ಓಡಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅವ್ರನ್ನ ಕೇಳಬೇಕು ನೀವು. ಹವಾಯಿ ಚಪ್ಪಲಿ ಹಾಕೊಂಡಿರೋರಿಗೆಲ್ಲ ವಿಮಾನ ಬಿಡ್ತೀನಿ ಅಂತ ಹೇಳಿ ಬರೀ ಗಾಳಿನಲ್ಲಿ ಪೇಪರ್ ವಿಮಾನ ಬಿಟ್ಬಿಟ್ಟು ಎಲ್ಲ ಫ್ಲೈಟ್ಗಳೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಕರ್ನಾಟಕದಲ್ಲಿ. ಶಿವಮೊಗ್ಗ ಏರ್ಪೋರ್ಟ್ ಮುಚ್ಚೋಗಿದೆ, ಈ ಶ್ರೀಮೊಗ್ಗ ಏರ್ಪೋರ್ಟ್ ಮುಚ್ಚೋಗಿದೆ, ಗುಲ್ಬರ್ಗಾದಲ್ಲಿ ಫ್ಲೈಟ್ ಓಡಾಡ್ತಾ ಇಲ್ಲ, ಬಿಜಾಪುರದಲ್ಲಿ ಏರ್ಪೋರ್ಟ್ಗೆ ಜಾಗ ಕೊಡ್ತಾ ಇಲ್ಲ. ಇವು ಸುಮ್ಮನೆ ರೈಲ್ ಬಿಡ್ತಾರೆ ಅಂತಾರೆ ನೋಡಿ. ನಾವು ಚಿಕ್ಕವರಿದ್ದಾಗ ಯಾರು ಸುಳ್ಳು ಜಾಸ್ತಿ ಹೇಳಿದ್ರೆ ರೈಲ್ ಬಿಡ್ತಾರೆ ಅಂತ, ಈಗ ಹೊಸದಾಗಿ ಪ್ಲೇನ್ ಬಿಡ್ತಾರೆ ಅಂತ ಬದಲಾವಣೆ ಆಗ್ಬಿಟ್ಟು. ಸರ್ಕಾರ ಬೇರೆ, ಪಕ್ಷ ಬೇರೆ. ಪಕ್ಷವನ್ನು ಸಂಘಟನೆ ಮಾಡೋದು ಕಾಂಗ್ರೆಸ್, ಪಕ್ಷವನ್ನು ಸಂಘಟನೆ ಮಾಡೋದು ಪಕ್ಷ. ಸರ್ಕಾರದ ನೀತಿ ನಿಯಮಗಳನ್ನು ತಯಾರು ಮಾಡೋದು ಸರ್ಕಾರ. ಸಂಘಟನೆ ಪಕ್ಷಕ್ಕೂ ಸಮನ್ವಯ ಇದ್ದೇ ಇರುತ್ತೆ. ಸರ್ಕಾರ ಎಲ್ರದು, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 7 ಕೋಟಿ ಜನರು. ಪಕ್ಷ ನಮ್ಮದು. ಪಕ್ಷದಲ್ಲಿ ಏನು ಮಾಡ್ಬೇಕು ಅದು ನಾವು ಮಾಡ್ತೀವಿ, ಸರ್ಕಾರದಲ್ಲಿ ಅವ್ರು ಏನು ಮಾಡ್ತಾರೆ. ಅದಕ್ಕೆ ಸಮನ್ವಯ ಏನೂ ಕೊರತೆ ಇಲ್ಲ. ಮಾಡೋಣ, ಅದು ಒಂದ್ಸರಿ ಹೇಳಿದ್ಮೇಲೆ ಪದೇ ಹೇಳ್ಕೊಳ್ಳೋದು ಏನಿಲ್ಲ. ಮಾಡೋಣ, ಸಮಯ ಬಂದಾಗ ಮಾಡೋಣ. ಧನ್ಯವಾದಗಳು. ಅದೇ ಮಾತಾಡೋಣ, ಇನ್ನೊಂದಿನ ಮಾತಾಡೋಣ. ಈಗ ಬೇರೆ ವಿಚಾರಗಳೆಲ್ಲ ಯಡಿಯೂರಪ್ಪನ ಮರ್ಸಕ್ ಮಾಡ್ತಾ ಇದ್ದೀರಾ ನೀವು ಸುಮ್ಮನೆ. ರೈಟ್, ಥ್ಯಾಂಕ್ ಯು. ವಿಷಯ ಹಸ್ತಾಂತರ ಆಗಬಾರ್ದು. ಇಲ್ಲ, ಪ್ರಮುಖವಾಗಿ ಅದಾಗಬೇಕು.